ಆಗಿಲ್ಲ ಸರ್. ಇದು ಅನುದಾನದ ವಿಚಾರ ಬಂದಿದ್ದಕ್ಕೆ ಹೋಗ್ಬೇಕು. ಈಗ ನೀವು ಯಾರ್ಯಾರು ಕೊಟ್ಟರೆ ಯಾಕಂದ್ರೆ ಇಲಾಖೆ ಬೇರೆ ಬೇರೆ ಇದೆ. ಏನಂತಂದ್ರೆ 23-24 ಇನ್ನು ಅನುಷ್ಠಾನಗೊಂಡಿಲ್ಲ ಅಂತಂದ್ರೆ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೊಳಿಸಬೇಕು ಅಂತಕ್ಕಂಥ ನಮ್ಮ ಆಶಯಕ್ಕೆ ಅವ್ರು ಕೊಡ್ತಕ್ಕಂಥ ಕೆಲಸ ಆಗಿರಲ್ವ. ಆಲ್ಮೋಸ್ಟ್ 2 years ದೇ ಆರ್ ನಾಟ್ ಡನ್. ಇಟ್ ನಾಟ್ ಓನ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಲ್ಲ, ಎಲ್ಲ ಇಲಾಖೆಗಳು ನಡೀತಾ ಇರ್ತಕ್ಕಂಥ ವಿಚಾರ. ವಿಶೇಷವಾಗಿ ಸರ್ಕಾರಿ ಶಾಲೆಗೆ ಇಂಪ್ಲಿಮೆಂಟ್ ಆಗಿಲ್ಲ ಸರ್. ನಿಮ್ಮನ್ನು ಗಮನಕ್ಕೆ ತರ್ತಾ ಇದೆ. ನೀವು ಹೇಳಿ ಅಂದ್ರೆ ಸರ್ಕಾರಿ ಶಾಲೆಗಳಿಗೆ ನೀವು ಅನುದಾನ ಖರ್ಚು ಮಾಡಿ ಇಂಪ್ರೂವ್ ಮಾಡಿ ಅಂತ ತಾವು ಹೇಳಿದಿರಿ. ಅದ್ರ ಪ್ರಕಾರ ನಾವು ಕೊಟ್ಟಿದ್ದೀವಿ, ಆದ್ರೆ ಅನುಷ್ಠಾನಗೊಳಿಸಿಲ್ಲ. ಯಾವ ಇಲಾಖೆ ಕೊಟ್ಟರು ಅವ್ರು ಕೇಳಿ ಬಂದ್ರು. ಯಾರಿಗೆ KRD ಕೊಟ್ಟರು, PWD ಕೊಟ್ಟರು, ಎಲ್ಲ ಶಾಲೆಗಳು ಸರ್ ಅವೆಲ್ಲ ಕೂಡ ಕೊಟ್ಟಿರ್ತಕ್ಕಂಥದ್ದು ನಾವು PRD ಕೊಟ್ಟಿರ್ತಕ್ಕಂಥದ್ದು. ಎಲ್ಲ ಶಾಲೆಗಳದ್ದು ಸಮಸ್ಯೆ ಇದೆ. ಅದು ಶಾಲೆಗಳದ್ದು ಇದೆ, ನಿರ್ಮಿತಿ ಮತ್ತು ಇವ್ರದ್ದು ಟೆಂಡರ್ ಆಗಂಗಿಲ್ಲ ಅನ್ನೋ ಕಾರಣಕ್ಕೆ ಎಲ್ಲರೂ ಅದು ಕೊಡ್ತಾರೆ ಕ್ಯಾಂಡಿಡೇಟ್. ಬಟ್ ನಿರ್ಮಿತಿ ಅವ್ರ ಕಡೆ KRD ಅವ್ರ ಕಡೆ ಒಂದು ಸಂಖ್ಯೆ ಇಲ್ಲ, ಒಂದು ದುಡ್ಡು ಇಲ್ಲ. ಇವ್ರು ವರ್ಕ್ ತಗೋತಾರ ಮತ್ತು ಕೆಳಗೆ ಕೊಟ್ಟಿರ್ತಾರೆ. ಆ ಕೆಳಗೆ ನಾವು ಲೌಟ್ ಮಾಡೋಂಗಿಲ್ಲ. ಇದು ರಿವ್ಯೂ ಮೀಟಿಂಗ್ದಾಗೂ ಯಾಕೆ ಚರ್ಚೆ ಮಾಡಿದ್ರು ಅದು ಮುಂದೆ ಹೋಗ್ತಾ ಇಲ್ಲ. ಭಾಳಷ್ಟು ಎಲ್ಲರೂ ಫಂಡ್ ಹಿಂಗಾಗಿದೆ. ಕೆಲವು ಲ್ಯಾಬ್ಸ್ ಆಗ್ತಾವ, ಕೆಲವು ಇಂಪ್ಲಿಮೆಂಟ್ ಆಗಂಗಿಲ್ಲ. ಸ್ವಲ್ಪ ಸೀರಿಯಸ್ಲಿ ನಮ್ಮ DC ಅವರಾಗಿರ್ಬೋದು, ಪಾಪ DC ಫೋನ್ ಮಾಡ್ತಾರೆ, ಬಟ್ ಅವ್ರು ಫೀಲ್ಡಿಗೆ ಹೋಗಲ್ಲ. ಫೀಲ್ಡಿಗೆ ಹೋದವ್ರು ಅದನ್ನು ಮಾಡೋಂಗಿಲ್ಲ. ಹೀಗಾಗಿ ಈ MP ಲ್ಯಾಡ್ದು ಮತ್ತು MLA ಲ್ಯಾಡ್ದು ಭಾಳ ಸಮಸ್ಯೆ ಇದೆ. ಇದನ್ನು ಸೀರಿಯಸ್ ತಗೋಬೇಕು. ಸರ್ಕಾರ ದುಡ್ಡು ವಾಪಸ್ ಹೋದಂಗೆ ಯುಟಿಲೈಸ್ ಆಗುವಂಥ ಪ್ರಯತ್ನ ಒಂದು. ಆಮೇಲೆ ಎರಡನೇದು ಏನು ನಾವು ಅನುಸರಣ ವರದಿ ಚರ್ಚೆ ಮಾಡ್ತಾರೆ ಪ್ರಾರಂಭದೊಳಗೆ, ಈ ಪಟ್ಟಿ ನಾವು 3 ತಿಂಗಳಿಂದ ಚರ್ಚೆ ಮಾಡಿದಂಥ ವಿಷಯ. ಈಗ ಅಲ್ಲ ಈ ಪಟ್ಟಿ ನೀವು ಸಂಬಂಧಪಟ್ಟ ಕಳಿಸ್ಕೊಟ್ಟಿದ್ರೆ ಅವ್ರು ಸ್ಯಾಟಿಸ್ಫೈ ಆಯಿತು ಬಿಟ್ಬಿಡ್ತಾರೆ, ಪ್ರಶ್ನೆ ಕೇಳಲ್ಲ. ಇಲ್ಲಿ ಕೊಟ್ಟ ಮೇಲೆ ನಾ ಏನು ಹೇಳ್ತೀನಿ ನೀವೇ ಹೇಳಿದ್ರಿ ಎಲ್ಲರೂ ಇದನ್ನ ಹೈದನ ಚರ್ಚೆ ಮಾಡ್ಬೇಕಾಗಿತ್ತು. ಹೊಸದಕ್ಕೆ ಹೋಗೋಕ್ಕಾಗೋದಿಲ್ಲ. ಭಾಳ ಚರ್ಚೆ ಕೃಷಿ ಇಲಾಖೆಗೆ ಸಂಬಂಧಪಟ್ಟದ್ದು. ಫ್ಲಡ್ ಆಗ್ಯದ, ಮಳೆ ಜಾಸ್ತಿ ಬಂದದ, ಬೆಳೆ ಹಾನಿ ಆಗ್ಯದ, ಬೆಳೆ ಹಾನಿಗೆ ಎಷ್ಟು ಕೊಟ್ಟರು ಏನು ಕೊಟ್ಟರು ಆ ವಿಷಯ ನಾವು ತಿಳ್ಕೊಬೇಕಂತಂದ್ರೆ ನಾವು ಹಳಿದನ ಮತ್ತು ವಾಪಸ್ ಚರ್ಚೆ ಮಾಡೋದು ಸಮಯ ಹಾಳು ಮಾಡೋದಾಗ್ತೈತಿ. ಅದಕ್ಕೆ ನನ್ನ ವಿನಂತಿ ಏನಂದ್ರೆ ಮೊದಲ ನೀವು ಈ ಕಾಪಿ ಒಂದು 2 ದಿವಸ ಮೊದಲ ಸಂಬಂಧಪಟ್ಟಂಥ ಸದಸ್ಯರಿಗೆ ಕಳಿಸಿದ್ರೆ ಇದ್ರೊಳಗೆ ಏನಾದ್ರು ವಾಪಸ್ ಕೇಳುವಂಥದ್ದಿದ್ರೆ ಕೇಳಿ. ಉತ್ತರ ತಪ್ಪಿದ್ದಾಗಿತ್ತಂದ್ರೆ ಚರ್ಚೆ ಮಾಡೋದಾಗ ಆಗುತ್ತಿಲ್ಲ, ಮುಂದಿನ ವಿಷಯಕ್ಕೆ ಹೋಗ್ಬೇಕಾಗ್ತೈತಿ. ಇದನ್ನು ವಾಪಸ್ ಚರ್ಚೆ ಮಾಡೋದು ಆಗ್ತಿಲ್ಲ ಅಂತ ನಾನು ಮೇಡಮ್. DC ಆಫೀಸ್ನಾಗ ಇಲ್ಲಿವರೆಗೆ ಒಟ ಎಷ್ಟು ಪೆಂಡಿಂಗ್ ಅದಾವ ಸ್ವಲ್ಪ ಲೆಕ್ಕ ಸಭೆಗಳು ಎಷ್ಟು ಹಳೆ ಪೆಂಡಿಂಗ್ ಇದೆ ನಿಮ್ಮ ಕಡೆ? 185 ಕೇಸಸ್ ಪೆಂಡಿಂಗ್ ಅದಾವ ಸರ್. ಇದು ಸೆಕೆಂಡ್ ಇನ್ಸ್ಟಾಲ್ಮೆಂಟಿಗೆ ಪೆಂಡಿಂಗ್ ಅದಾವ ಸರ್. ಕೆಲಸ ಆಗಿದೆ ಸರ್. ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಕೊಡಬೇಕಂದ್ರೆ ಸರ್ 25/11/2000 ಸರ್. ಅವರು ಅಬೌಟ್ 2 ಇಯರ್ ಇದ್ದಿದ್ದು ಕೆಲಸ ಮಾಡಿಲ್ಲ, ವೈಲೇಷನ್ ಹಿಡಿದಿಲ್ಲ ಸರ್ ಗೌರ್ಮೆಂಟಿಗೆ. ಅದ್ರ ಬೇಸಿಗೆ ನಾವು ಒಂದು ರಿಪೋರ್ಟ್ ಕೇಳಿದ್ವಿ ಸರ್. ನಾವು ರಿಪೋರ್ಟ್ ಏನೋ ಕ್ಲಿಯರ್ ಮಾಡಿದ್ವಿ ಸರ್. ಒಮ್ಮೆ 1 ವರ್ಷಗಳಿಗೆ ಬಂದು ಒಮ್ಮೆ ಹೇಳಿ ಹೋದ್ರೆ ಮುಗಿದೋಯ್ತು ನಮ್ದು. ಅದು ಅಲ್ಲಿ ಅವ್ರು ಟ್ರಾನ್ಸ್ಪೋರ್ಟ್ ನಮ್ಗೆ ಅಲ್ಲಿ ಕೊಡ್ತಾ ಇಲ್ಲ, ಅವ್ರು ನಮ್ಮ ಹ್ಯಾಂಡಲ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ಅದನ್ನು ಮಾತಾಡಿ ಮುಂದೆ ಮಾಡಿಸ್ತಿದ್ವಿ. ಅದನ್ನು ನೀವು ಹೇಳಿದ್ವಿ ಸರ್ ಮಾಡ್ತಿಲ್ಲ. ಏನು ನಿಮ್ಮ ಡ್ಯೂಟಿ ಅದು. ನಿಮ್ಮ ಮನೆಗಳ ಬಂದದ್ದು ನೀವು ಕೊಳಚೆ ಪ್ರದೇಶದಿಂದ ಏನು ಮನೆಗಳು ಬಂದವಲ್ಲ ಅದ್ರ ಕಟ್ಸುವಂಥ ಜವಾಬ್ದಾರಿ ಯಾರ್ದು? ನಿಮ್ಮದು. ಅವ್ರು ಜಾಗ ಕೊಟ್ಟಿಲ್ಲ ಅಂದರೆ ನಮ್ಗೆ ಗಮನಕ್ಕೆ ತರಬೇಕು. ನಾವು ಇದೇವಿಲ್ಲ ಇಲ್ಲಿ ಸರ್. ಅವ್ರು ಇಮಿಡಿಯೇಟ್ ನಮ್ಗೆ ಅದರ ಹಕ್ಕುಪತ್ರಗಳು ಕೊಡಿಸ್ತಾ ಇಲ್ಲ. ಹಕ್ಕುಪತ್ರ ಕೊಡಿಸಿದ್ರೆ ನಾವು ಕಂಟಿನ್ಯೂ ಮುಂದಿನ ಫಾರ್ಮೇಟ್ ಪ್ರಾರಂಭ ಮಾಡ್ತೀವಿ ಅಂತ ಹೇಳೋಕ್ಕಾಗೋದಿಲ್ಲ. ಟ್ರಾನ್ಸ್ಫರ್ ಮಾಡೋದೊಂದು ಮಾಡಿಕೊಡ್ತೀವಿ. ಅದು ಏನಿದ್ದು ಬಂದು ಅಲ್ಲಿ ನಮ್ಮ ಗಮನಕ್ಕೆ ತರಲಿ, ನಮ್ಮ ಬೆಟ್ಟಲ್ಲಿ ಏನು ಅದನ್ನು ತಹಶೀಲ್ದಾರ್ನ ಕರೆಸಿ ಸೆಟಲ್ಮೆಂಟ್ ಮಾಡ್ತೀವಿ ಮತ್ತು ಪ್ರಾರಂಭ ಮಾಡಿಸ್ರಿ. ಇಲ್ಲಿ ನಾವು ಒಂದು 2 ವರ್ಷದಿಂದ ಹೇಳಿದೀವಿ ಮನೆಗಳು ಬಂದವು ನಿಮಗೆ ಕೊಡ್ತಾ ಇದ್ದೇವೆ ಅಂತೇಳಿ. ಮತ್ತು ಇದುವರೆಗೆ ಮನೆಗೆ ಕೊಡ್ತಿದ್ದೆ ಅಂದರೆ ಏನು ಸರ್ಕಾರದ ವ್ಯವಸ್ಥೆ ಏನಾಗ್ತಿದೆ? ಅದು ಸರ್ ಮನೆಗಳು ಯಾವುದೂ ಸರ್ಟಿಫಿಕೇಟ್ ಸ್ಯಾಂಕ್ಷನ್ ಆಗಿಲ್ಲ ಸರ್. ಈ ಮೀಟಿಂಗ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಸಚಿವರು ಬರೋಕ್ಕೆ ಮುಂಚೆ ನೀವು ಅಟೆಂಡೆನ್ಸ್ ತಗೋಬೇಕು. ತುಂಬ ಜನ ಅಧಿಕಾರಿಗಳು ಇವತ್ತು ಕೂಡ ಆಬ್ಸೆಂಟ್ ಆಗಿದ್ದಾರೆ. ಹಾಗಾಗಿ ನೀವು ಈ ಮಾಹಿತಿಯನ್ನು ಕೂಡ ಇಟ್ಕೋಬೇಕಾಗ್ತದೆ. ಅಧಿಕಾರಿಗಳು ಬೇಜವಾಬ್ದಾರಿ ನಡ್ಕೊಳ್ಳೋದಾದ್ರೆ ಮಂತ್ರಿ ಬರೋಕ್ಕೆ ಮುಂಚೆ ಬರಲಿಲ್ಲ ಅಂತಂದ್ರೆ ಅವ್ರನ್ನ ಕಠಿಣವಾದ ಕ್ರಮಗಳನ್ನು ಹೋಗಬೇಕಾಗ್ತದೆ. Today also you have not taken the attendance. It has become a jatre. No, we should know who is participating. ಆಮೇಲೆ ಜವಾಬ್ದಾರಿಯಿಂದ ಅಧಿಕಾರಿಗಳು ಇರಬೇಕು. ಯಾರೋ ಲೋವರ್ ಲೆವೆಲ್ ಆಫೀಸರ್ ಬಂದು MLA ಗೆ ಉತ್ತರ ಕೊಡೋದಾದ್ರೆ we will not accept that. No sir, ನಿನ್ನೆ ಅವರು AW ಅವರು ಬರ್ತಾ ಇದ್ದರು. ಬಟ್ we have called certainly from the ADC office and we have got double. ಮುಗಿಸ್ತೀನಿ. ಅದು ಏನಾಗಿದೆ ನೀವು ಪ್ರಪೋಸಲ್ ತಯಾರು ಮಾಡಿ. ನಾನು ಈಗಾಗಲೇ ಒಂದು 10-20 ವರ್ಷದ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೇವೆ. ಯಾಕಂದ್ರೆ ನಮ್ಮ ಮತಕ್ಷೇತ್ರದಲ್ಲಿ ಏನನ್ನ 50% ಎಲ್ಲ ಊರಾಗ್ತದೆ.
50% ಎಲ್ಲ ಸಮಸ್ಯೆ ಕೃಷ್ಣ ಬೆಳೆದವರು 100 ವರ್ಷದಿಂದ ಅದು ಸಾಕಾಗ್ತಾ ಇಲ್ಲ. ನೀವು ಒಂದು ಮತಕ್ಷೇತ್ರಗಳಿಗೆ ಒಂದ್ಸಲ 2 ಲಕ್ಷ ಕೋಟಿ ಕೊಟ್ಟರೆ, ಒಂದ್ಸಲ 5 ಕೋಟಿ ಒಂದ್ಸಲ ಕೊಟ್ಟಿಲ್ಲ. ಆ 5 ಕೋಟಿದಲ್ಲಿ ನಾವು 200ರಿಂದ 300 ಎಕರೆ ನಾವು ತಗೊಂಡಿದ್ದೀವಿ. ಅದು ಒಂದು ಊರಿಗೆ ಆಯ್ತು. ಪ್ರತಿಯೊಂದು 50 ಹಳ್ಳಿಯಲ್ಲಿಯೂ ಈ ಸಮಸ್ಯೆಗಳಿದಾವೆ. ಅದಕ್ಕೆ ನೀವು ಒಂದು ನಮಗೆ ಹೆಲ್ಪ್ ಮಾಡಬೇಕು. ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ನೀವು ಒಂದು ಹೆಲ್ಪ್ ಮಾಡಪ್ಪ. ಅವ್ರ ಕಡೆಯಿಂದ ಪ್ರಪೋಸಲ್ ತೆಗೆದುಕೊಂಡು ಒಂದು ಕೇಂದ್ರ ಸರ್ಕಾರದಿಂದ ನಮ್ಗೆ ಹೆಚ್ಚಿಗೆ ದುಡ್ಡು ಕೊಡುವಂಥ ವ್ಯವಸ್ಥೆ ಮಾಡಿದ್ರೆ ಇಡೀ ಭಾಗದಲ್ಲಿ ಏನು ಒಂದೊಂದು ತಾಲೂಕು ನಾವು ತಗೊಂಡು ಹೋಗ್ಬೇಕು. ವರ್ಷ ನಾವು ಒಂದು ಊರಲ್ಲಿ ಒಂದು 50% ಅಥವಾ 25% ಮಾಡ್ಬೋದು ಹೋದ್ರೆ ಒಂದು 4-5 ವರ್ಷದಲ್ಲಿ ಆ ಊರಲ್ಲಿ ಇರುವಂಥ ಸೌಲಭ್ಯಗಳನ್ನ ನಾವು ಕ್ಲಿಯರ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ವೇಳೆ ಸೌಲಭ್ಯಗಳನ್ನು ನಾವು ಮಾಡದೇ ಹೋಗಿದ್ರು ನಮ್ಮ ದೇಶದಲ್ಲಿ ಬರುವಂಥ ಒಂದು ಅನ್ನ ಅದು ಸಾಧ್ಯ 50% ಭೂತಾಗಿ ನಾವು ಇನ್ನೂ ತೋರಿಸಿದ್ರು ಆದರೆ ಎಲ್ಲ ಕಡೆ ಆಗಲ್ಲ. ಅದಕ್ಕೆ ನೀವು ಪ್ರಪೋಸಲ್ ತಯಾರು ಮಾಡಿ ಕೊಡಿ. ಜಿಲ್ಲೆಯಲ್ಲಿ ಎಷ್ಟು ಯಾವ್ಯಾವ ತಾಲೂಕದಲ್ಲಿ ಎಷ್ಟು ಹೆಕ್ಟರ್ ಸೌಲಭ್ಯಗಳಾಗಿದೆ ಅದಕ್ಕೆ ಅನುದಾನವನ್ನು ಕೇಂದ್ರ ಸರ್ಕಾರದ ಮತ್ತು ನೀವು 50-50 ಮಾಡ್ಕೊರಿ, 40-60 ಮಾಡ್ಕೊರಿ, 25-75 ಮಾಡ್ಕೊರಿ. ಅನುದಾನದ ಮೇಲೆ ನೀವು ಡಿಪೆಂಡ್ ಆಗಿ ಅವ್ರ ಕಡೆ ದೇಶಕ್ಕೆ ಬೇಕಾದ ಮ್ಯಾಕ್ಸಿಮಮ್ ಅಲ್ಲಿ ಅನುದಾನ ಇದೆ, ಹೋಗ್ತಾರೆ ಅವ್ರು ಯಾರಿಲ್ಲ. ಇದು ನೀವು ನಮಗೆ ಪ್ರಪೋಸಲ್ ಕೊಟ್ಟರೆ ನಾವು ಬೇಕಾದ್ರೆ ಕೆಲವು ಜನ MLA ಕೂಡಿ ದಿಲ್ಲಿ ಹೋಗಿ ಅಲ್ಲಿ ಕೃಷಿ ಮಂತ್ರಿಗಳ ಭೇಟಿಯಾಗಿ ತರಬಹುದು. ನೀವು ನಮಗೆ ಹೆಲ್ಪ್ ಮಾಡಿದ್ರೆ ಅದು ಬರಬೇಕು. ಬಂದ ನಂತರ ಅದನ್ನ ನಾವು ಫಾಲೋ ಅಪ್ ಮಾಡಿಕೊಡ್ತೀವಿ. ಒಂದು ಮತ್ತೆ ಬಂದಿದ್ದು ಸರಿಯಾಗಿ ಇಲ್ಲಿ ಇಂಪ್ಲಿಮೆಂಟು ಆಗ್ತಾ ಇಲ್ಲ. ಉದಾಹರಣೆ ಹೇಳಿ, MSME ಟೆಕ್ ಪಾರ್ಕ್ ಬಂದದ, ಅದಾಗ್ತಾ ಇಲ್ಲ. ESI 100 ಹಾಸ್ಪಿಟಲ್ ಬಂದ, ಅದು ಆಗ್ತಾ ಇಲ್ಲ. ಮತ್ತೆ ನೀವು ನೀವು ಮಾತಾಡಕ್ ಬಿಡ್ಬೇಕಲ್ಲ, ಮತ್ತೆ ನೀವು ಮಾತಾಡ್ಬೇಕು. ಹೌದು, ಅದು ಉಳ್ದಲ್ಲ, ರೊಕ್ಕ ತಂದಿದ್ದು ವಾಪಸ್ ಹೊಟ್ಟದ, ಮತ್ತೆ ಇವ್ರು ಉಳಿದಿದ್ದು ಪ್ರಪೋಸಲ್ ಕೊಡ್ತಾ ಇಲ್ಲ. ಎರಡು ಕಡೆ ಐತಾ, ಎರಡು ಹೇಳತ್ತೆ. ಸರ್, ಈ ESI ಹಾಸ್ಪಿಟಲ್ದು ಬಂದ್ ಮಾಡಿಟ್ಟಿದ್ದೇವೆ. ಏನ್ ಸರ್? ESI ಹಾಸ್ಪಿಟಲ್ 22 ವರ್ಷ ಕಟ್ಟೆ ಅದ್ಮೇಲೆ ಡಿಮಾಲಿಷಿಂಗ್ ಆರ್ಡರ್ ಕೊಟ್ಟಿದ್ರು. ಎಲ್ಲ ಸಿಬ್ಬಂದಿಗಳಿಗೆ ಮನೆ ಕಳಿಸ್ಕೊಟ್ಟಿದ್ರು. ಈಗ ಬೆಂಗಳೂರು ಬಿಟ್ಟು ಬೆಳಗಾವಿಗೆ ಹೈಯೆಸ್ಟ್ ಇದೆ IP ಕಾರ್ಡ್ಸ್. ಯಾರು ಡಾಕ್ಟರ್ಸ್ ಇಲ್ಲ, ನರ್ಸಿಂಗ್ ಸ್ಟಾಫ್ ಇಲ್ಲ, ಯಾರು ಇಲ್ಲ ಅಲ್ಲಿ. ಏನ್ ಮಾಡ್ತಾರೆ? ಹಾಸ್ಪಿಟಲ್ ಸರಿ ಇಲ್ಲಲ್ಲ. ಒಂದು ನಾ ಏನ್ ಹೇಳತ್ತೀನಿ, ನೀವು ಹಾಸ್ಪಿಟಲ್ PWD ಇವತ್ತಲ್ಲಿ ಚೆಕ್ ಮಾಡಬೇಕಾಗಿತ್ತು ಸರ್. ಅದು ಈಗ ಬಂದ್ ಮಾಡಿ ಇಲ್ಲದೇ ಇಲ್ಲ, ಅಲ್ಲೇದೇ ಇಲ್ಲ, ಹಾಗಾಗಿದೆ. ಅವ್ರು ಯಾರು ಸಿಗ್ತಾರ ಅದ್ರ ಬೆರೀರಿ, ಅದ್ರ ಎನ್ಕ್ವೈರಿ ಆಗಿ ಬಂದ್ಬಾರ್ದು. ಹಾಸ್ಪಿಟಲ್ ಬೀಳುವಂತ ಸ್ಥಿತಿ ಒಳಗಿದ್ದಾಗ 22 ವರ್ಷದಿಂದ 100 ಕೋಟಿ ಹಾಸ್ಪಿಟಲ್ 100 ಕೋಟಿ ಖರ್ಚು ಮಾಡಿದೆ. ಎರಡು ಬೇರೆ ಬೇರೆ ವಿಷಯ. ಈಗ 157 ಕೋಟಿ ರೂಪಾಯಿ ಮಂಜೂರು ಮಾಡಿದೆ ಸರ್ಕಾರ. ಅದೇ ಡಿಮಾಲಿಷನ್ ಮಾಡಿ ಅಲ್ಲೇ ಜಾಗ ಹುಡುಕಿದೀವಿ, ಬೇರೆ ಜಾಗ ಸೆಟ್ ಆಗೋದು ಗೊತ್ತಾಯ್ತು. ಆಯ್ತು, ಇಲ್ಲೇ ಕಟ್ಟಪ್ಪ ಅಂತ ಹೇಳಿದ್ವಿ. ಟೆಂಡರ್ ಆಗಿ ಏಜೆನ್ಸಿ ಫಿಕ್ಸ್ ಆಗಿ ಒಂದ್ಸಲ ಕ್ಯಾನ್ಸಲ್ ಆಗಿ ವಾಪಸ್ ಹೋಯ್ತು. ಮತ್ತೆ ಅದನ್ನ ಪ್ರಯತ್ನ ಮಾಡಿ ತಗೊಂಡ್ಬಂದಿವಿ. ಈಗೂ ಟೆಂಡರ್ ಆಗ್ಯದ, ಈಗೂ ಏಜೆನ್ಸಿ ಫಿಕ್ಸ್ ಆಗ್ಯದ. ಅದನ್ನ ಡಿಮಾಲಿಷ್ ಮಾಡ್ಬೇಕಂದ್ರೆ ಅಲ್ಲಿ ಇದ್ದವ್ರು ಖಾಲಿ ಮಾಡ್ಬೇಕಲ್ಲ ಆಸ್ಪತ್ರೆ. ಖಾಲಿ ಮಾಡಿ ಎಲ್ಲ ಕಡೆ ಕೆಲಸ ಕೊಟ್ಟಿದ್ದಾರೆ. ಧಾರವಾಡಕ್ಕೆ ಒಬ್ಬರಿಗೆ ಇಲ್ಲೇ ಅಲ್ಲೇ ಎಲ್ಲಿ ಇವತ್ತಿನ ತನಕ ಯಾರು ಖಾಲಿ ಆಗಿಲ್ಲ. ದಯವಿಟ್ಟು ಖಾಲಿ ಮಾಡಿಸ್ರಿ. ಇಲ್ಲ, ಖಾಲಿ ಆಗಿದೆ ಸರ್, ಖಾಲಿ ಆಗಿದೆ. ಹೋಗ್ಬೇಕು, ಅದು ಪೇಷಂಟ್ ರೆಫರ್ ಮಾಡ್ತಾ ಇದಾರೆ. ಯಾರು ಅಲ್ಲಿ ಪೇಷಂಟ್ ನೋಡ್ತಾ ಇಲ್ಲ, ರೆಫರ್ ಮಾಡ್ತಾ ಇದಾರೆ. ಎಲ್ಲ ಬಂದಾಗಿದೆ ಸರ್, ಅಲ್ಲಿ ಏನೂ ಇಲ್ಲ. ಅಲ್ಲೇ ಅದನ್ನ ಖಾಲಿ ಮಾಡಿ ಪೇಷಂಟ್ ಅಲ್ಲೇ ಹೋಗ್ಬೇಕೀಗ. ಅದನ್ನ ನಡ್ತಾ ಇದೆ. ಪೇಷಂಟ್ ಎಲ್ಲ ಡಿಸ್ಪೆನ್ಸರಿಗೆ ಇದು ಮಾಡಿದಾಗ ಹಾಸ್ಪಿಟಲ್ ಡಿಸ್ಪೆನ್ಸರಿ ಬೇರೆ ಬೇರೆ ಸರ್. ಅದು ಎಕ್ಸ್ರೇ ಮಷಿನ್ ಬಂದಿದೆ. ಎಕ್ಸ್ರೇ ಟೆಕ್ನಿಷಿಯನ್ಗೆ ಇಲ್ಲಿಂದ ಧಾರವಾಡ ಟ್ರಾನ್ಸ್ಫರ್ ಮಾಡಿದ್ದಾರೆ. ಎಕ್ಸ್ರೇ ಮಾಡೋರೇ ಇಲ್ಲ. ಕಟ್ಟು ತಕ್ಕ ಅಲ್ಲಿ ಇಕ್ವಿಪ್ಮೆಂಟ್ ಎಲ್ಲ ಹಾಳಾಗ್ತಾವ ಅಂತೇಳಿ ಅಲ್ಲಿ ಇರುವಂತ ಇಕ್ವಿಪ್ಮೆಂಟ್ ಟ್ರಾನ್ಸ್ಫರ್ ಮಾಡಕ್ಕೆ ಹೇಳಿದಾರ. ಟ್ರಾನ್ಸ್ಫರ್ ಮಾಡ್ಲಿ, ನಿಮ್ ಕಟ್ಟಡ ರೆಡಿ ಆದ ನಂತರ ವಾಪಸ್ ಬರತ್ತವಲ್ಲ, ವಾಪಸ್ ಬರ್ತಾವೆಲ್ಲ. ಡಿಮಾಲಿಷನ್ ಆಗಬೇಕು, ಆಮೇಲೆ ಕಟ್ಟಡ ಡಿಮಾಲಿಷನ್ ಯಾರು ಮಾಡಬೇಕು? ಡಿಮಾಲಿಷನ್ ಯಾರು ಮಾಡಬೇಕು? ಡಿಮಾಲಿಷ್ ಸ್ಟೇಟ್ ಗೌರ್ಮೆಂಟ್ ಅವರ ಕೊಡಬೇಕು ಪರ್ಮಿಷನ್. ಇಲ್ಲ, ಟೆಂಡರ್ ಮಾಡಿದ್ದಾರೆ. It depends on the workers and their families. They are not getting treatment here. Who is bothered? You have just closed the hospital one fine day. It is a 22-year-old hospital. Constructed only 22 years back. ಇದನ್ನು ನೀವು ಬಿಟ್ರಿ ಅಂದ್ರೆ ಇದು ವಾಪಸ್ ಬರುವುದಿಲ್ಲ. ಸ್ಟೇಟ್ ಕೇಂದ್ರ ಸರ್ಕಾರ ಮೊನ್ನೆ ಸಲ ಒಂದು ನಿರ್ಣಯ ಮಾಡಿದೆ. ನಾವು ಎಷ್ಟು ದುಡ್ಡು ಖರ್ಚು ಮಾಡಿ ಹಾಸ್ಪಿಟಲ್ ಕಟ್ಟರು ಸರಿಯಾಗಿ ಕೆಳಗೆ ನಡೆಸ್ತಾ ಇಲ್ಲ ರಾಜ್ಯ ಸರ್ಕಾರಗಳು. ಹೀಗಾಗಿ ಅವ್ರು ರೆಫರ್ ಮಾಡ್ತಾರ. ರೆಫರ್ ಮಾಡಿ ಅದ್ರ ದುಡ್ಡು ನಾವು ಕೊಡ್ತೀವಿ ಅಂತ ಹೇಳಿ ಹೊಸ ಆಸ್ಪತ್ರೆ ಕಟ್ಟೋದು ಟೆಂಡರ್ ಮಾಡಿ ಡೆಮಾಲಿಷನ್ ಮಾಡಿ ಕೆಲಸ ಸ್ಟಾರ್ಟ್ ಮಾಡಿ ಕೆಲಸ ಸ್ಟಾರ್ಟ್ ಮಾಡಿ ನಿಮ್ಮ ಬಗ್ಗೆ ಗೌರವ ಅದ, ನೀವು ಪೂರ ಹೇಳಿ ತಿಳ್ಕೊಳ್ಳಿ. ಇದು
ಒಂದ್ಸಲ ಹೋತಂದ್ರೆ ನಮ್ಮ ಬೆಳಗಾವಿ ಆಸ್ಪತ್ರೆ ಸಿಗುದಿಲ್ಲ ಬರೋದು. ಯಾಕಂದ್ರೆ ರೂಲ್ಸ್ ಹೊಸದು ಮಾಡ್ಕೊಂಡಾರು, ಇನ್ನು ಹೊಸ ಆಸ್ಪತ್ರೆಗಳು ಕೊಡಂಗಿಲ್ಲ ಅಂತ. ಯಾಕಂದ್ರೆ ಇವ್ರೆಲ್ಲ ಬೇರೆ ಬೇರೆ ರೆಫರ್ ಮಾಡಿದ್ರೆ ಬೇರೆ ಹಾಸ್ಪಿಟಲ್ ಹೋಗ್ತಾರೆ, ನಿಮ್ಗೆ ಹಾಸ್ಪಿಟಲ್ ಕೊಡ್ಬೇಕು ಹೊಸ ಕಟ್ಟಡ ಅಂತೇಳಿ ಅವರು ಬಂದ್ ಮಾಡಿದ್ರು. ಈಗೇನೋ ಹರಿ ಟ್ರೀಟ್ನಾಗ ಆಗಿತ್ತು ಅಂತೇಳಿ ಮತ್ತೆ 2ನೇ ಥಿಯೇಟರ್ ಮಾಡಿಸಿದ್ವಿ. ದಯವಿಟ್ಟು ಅದನ್ನ ಖಾಲಿ ಮಾಡಿಸಿ, ಖಾಲಿ ಮಾಡಿಸಿದ್ರೆ ಕಟ್ಟಡ ಸ್ಟಾರ್ಟ್ ಆಗ್ತದೆ. ಖಾಲಿ ಮಾಡಿ 3 ತಿಂಗಳಾಯ್ತು. ಡೆಮಾಲಿಷನ್ ಆರ್ಡರ್ ಇವರು ಡೆಮಾಲಿಷನ್ ಸ್ಟಾರ್ಟ್ ಮಾಡಿಲ್ಲ. ಡೆಮಾಲಿಷನ್ ಆದ್ಮೇಲೆ ಕಟ್ಟಡ ಸ್ಟಾರ್ಟ್ ಮಾಡೋದು. ಯಾರು ಕಾಂಟ್ರಾಕ್ಟ್ ಯಾರು ಟೆಂಡರ್ ಮಾಡಲಿ ಡೆಮಾಲಿಷನ್ ಮಾಡಲಿ ಅಂತ ಹೇಳಿದ್ರು ಅಷ್ಟೇ. ಅದೇ ಹೇಳ್ತೇನೆ.